ಬರೋರ್ ಮುಂದೆ ಅದು ಯಾವ ಬ್ರ್ಯಾಂಡ್ ಉದ್ನಿ ಕಡ್ಡಿ ಹಚ್ತಿದ್ದಿಲ್ಲ ಅಣ್ಣ ನೀನು ಹೇಳ್ಯಾರ ಹೇಳವನು ಅವ್ನು ಸಾಲ ಮಾಡಿರ ತೊಂಬರ್ತೀವಂತ ನಾವು ಒಟ್ಟ ಚಲೋ ವರ್ಷ ಅಂತಿ ದೋಸ್ತ ಯಾಕ ಇಡ್ಲಿ ಅಡಗಿಡ್ಲಿ ನಮ್ಗೆ 2 ರೂಪಾಯಿ ಇಲ್ಲಿ ನಿನ್ ಲಗ್ನಕ್ಕ ಈಕಿನ ಕರ್ಸ್ತೀನಿ ಗಾನಾಡಕ ಸಿಗರೇಟು ಸೇರ್ತೇನೆ ಶಾರಾನು ಕುಡಿತೇನೆ ಇದು ನಿನಗ ಗೊತ್ತೈತಿ ಸೊಕ್ಕಿನವನ ಅಲ್ಲ ರೊಕ್ಕಿನವನ ಅಲ್ಲ ಬಡತನ ಬಾಳೈತಿ ಮನಿ ದೇವರಾಣಿ ಮಾಡಿ ಮನಸ್ಸಿಂದ ಹೇಳತ್ತೀನಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾಕಳತಿ ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ. ಅವೆಲ್ಲ ಬೇಕಾಗಿಲ್ಲ ಚಿನ್ನ, ನಿನ್ನ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತೀನಿ ನೋಡು, ಅಷ್ಟೇ ಸಾಕು ನನಗೆ. ಮಕ್ಕಳು ಹುಟ್ಟಿರ್ಲಿ ದೇಶದಾಗ ನಮ್ಮಲ್ಲಿ ಉಚಿತವಾಗಿ ಸೂರ್ಯವಂಶದ ಗಸಗಸೆ ಪಾಯಸ ದೊರೆಯುತ್ತದೆ. ಮೊದಲು ಬಂದವರಿಗೆ ಆದ್ಯತೆ. ಅಣ್ಣ ಕಟಿಂಗ್ ಹೆಂಗ್ ಮಾಡ್ಲಣ್ಣ? ಕಟಿಂಗ್ ಅಂತರೂ ಮಾಡ್ತಿ, ಮೈ ಮೇಲೆ ಕೂದಲ ಬೀಳ್ಬಾರ್ದು ನೋಡು. ಸ್ನಾನ ಮಾಡಕ್ ಮನ್ಸಿಲ್ಲ, ಮೊದ್ಲೇ ಚಳಿ ಐತಿ. ಹಂಗಂದ್ರೆ ಹೆಂಗಣ್ಣ? ಸ್ವಲ್ಪ ಆದ್ರೆ ಬಿದ್ದೆ ಬೀಳ್ತಾವಲ್ಲ. ಇಷ್ಟ ದೊಡ್ಡ ಅಂಗಡಿ ಇಟ್ಟಿ ಏನಾನ ಒಂದ್ ಸಾಹಸ ಮಾಡು. ಈಗ ನೋಡೋಣ ಕರೆಕ್ಟ್ ಆಯ್ತಾ? ಇದು ನೋಡೋಣ ಆಕ್ಚುಲಿ ಚೆನ್ನಾಗಿರೋದು. ಅಯ್ಯೋ ದೇವರೇ, ಲಘು ತಾಳಿ ಕಟ್ಟು ಅಣ್ಣ, ಮದರಂಗಿಯಲ್ಲಿ ಮದರಂಗಿಯಲ್ಲಿ ಮನಸ್ಸಿನ ರಂಗು. ಲಘು ತಾಳಿ ಕಟ್ಟನ್ಲಿ ಅವಂಗ ಅಕ್ಕಿ ಕಾಳು ಹಾಕಿ ನೇಣ್ ಹಾಕೊಳಕ್ ಹೋಗ್ಬೇಕು ನಾನು. ಸರ್ಕಾರ ಪ್ರತಿನಿತ್ಯ ಒಂದೊಂದಕ್ಕೂ ಕೂಡ ಬೆಲೆನ ಏರಿಕೆ ಮಾಡ್ತವ್ರಲ್ವಾ, ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೆಷ್ಟ್ ದಿವಸ ಮಾಡ್ತೀರಾ ಮಾಡ್ರಯ್ಯ. 2000 ಮುಂದಿನ ಚುನಾವಣೆ ಇದೆಯಲ್ಲ, ಅದು ಕಳೆದು ಇನ್ನೊಂದು ನೆಕ್ಸ್ಟ್ ಚುನಾವಣೆಗೆ ಒಬ್ಬ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ನಿಮ್ ಈ ಜನಗಳಿಗೆ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಯಾವ್ದು ಇರಲ್ಲ, ಅದನ್ನೆಲ್ಲ ಬಗೆಹರಿಸ್ತಾರೆ. ಈ ಬೆಲೆ ಏರಿಕೆ, ಇನ್ನೊಂದು ಮತ್ತೊಂದು ಗ್ಯಾಸ್ ದರ, ವಿದ್ಯುತ್ ದರ, ಹಾಲಿನ ದರ, ಯಾವ ದರನು ಹೆಚ್ಚಿಸ್ದಂಗೆ ಇರೋಬರೋದ್ನೆಲ್ಲ ಕಮ್ಮಿ ಮಾಡಿ ಒಬ್ಬ ನಾಯಕ, ಧೀಮಂತ ನಾಯಕ, ನಿಮ್ಮಲ್ಲಿ ಅಚ್ಚುಮೆಚ್ಚಿನ ನಾಯಕ ಒಬ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾ ಇದಾರೆ. ಅವ್ರು ಬರೋ ಗಂಟ ನೀವೆಲ್ಲ ಹಿಂಗ್ ಒದ್ದಾಡ್ತಾ ಇರಿ, ಹಿಂಗ್ ಎಗರಾಡ್ತಾ ಇರಿ. ಅವ್ರು ಬಂದ್ಮೇಲೆ ನೋಡಿ ಹೆಂಗಿರ್ತದೆ ಅಂತ. ಯಾರದು ಮುಖ್ಯಮಂತ್ರಿ? ಪ್ರದೀಪ್ ಅಂತ, ನಾನೇ. ಏನು ಮಾಡಿದ್ಯಾ? ನಾನ್ ನಿನಗೆ ಏನ್ ಮಾಡಿಲ್ಲ ಹೇಳು. ಫಸ್ಟ್ ಅದಕ್ಕೆ ಆನ್ಸರ್ ಕೊಡಿ. ನನ್ಗೆ ಏನ್ ಮಾಡಿದ್ಯಾ? ಪ್ರೀತಿ ಮಾಡಿದೀನಿ, ಒಂದ್ ಗಿಫ್ಟ್ ಕೊಟ್ಟಿದ್ದೀನಿ. ನೀನ್ ಕೊಡ್ಸಿರೋ ಒಂದ್ ಗಿಫ್ಟ್ ಎಲ್ಲಿದೆ ಅದು? ಮನೇಲಿದೆ. ನಾನಾ ಬೇಡ ಅಂದ್ಮೇಲೆ ಆ ಗಿಫ್ಟ್ ತಗೊಂಡು ಏನ್ ಮಾಡ್ತೀಯ? ವಾಪಸ್ ಕೊಡು. ಬೇಕಿದ್ರೆ ಅದನ್ನ ನಾನು ನಿಮ್ ಮುಖಕ್ ಬಿಸಾಕ್ತೀನಿ. ಇಸ್ಕೊನಕರ ಕೈಯಾಗ ಇಸ್ಕೊಂಡಿ, ಕೊಡಕರನು ಕೈಯಾಗ ಕೊಡೋದು. ಡೈಮಂಡ್ ಚೈನ್, ನಾಯಿ ಚೈನ್ ಅಲ್ಲ. ನೀನ್ ನನಗೇನು ಮಾಡಿಲ್ಲ. ನೀನೇನ್ ಮಾಡಿ ಹೇಳು? ನೀನು ಸುಮ್ನೆ ಇದೆ. ನಾನು ಸುಮ್ನೆ ಯಾಕಿರ್ತೀಯ? ಏನಾರ ಮಾಡೋಗು, ಅಡಿಗೆನಾರ ಮಾಡೋಗು, ಮುಸ್ರಿನಾರ ತಿಕ್ಕೋಗು. ಹೋಗ್ಲಿ ಬಿಡು, ಇಲ್ಲಿ 3 ಜನ ಫ್ಯೂಚರ್ ಇದೆ. ಓ ಬಿಟ್ಟಾಕನ ಹುಡುಗ ಹಿಡ್ಕ ಯಾವನ್ ಬೇಡ ಅಂದ? ನೀನ್ ಇವಾಗ ಬೇಕು ಅಂತ ಕೆಣಕ್ತಿದ್ಯಲ್ವಾ? ಏನ್ ಇವಾಗ ಪಲ್ಸರ್ ಮುತ್ತಂದ್ರೆ ಸುಮ್ನೆನಾ? ದಿಸ್ ಈಸ್ ಯುವರ್ ಫಾಲ್ಟ್. ಮೈ ಫಾಲ್ಟ್? ನೋ, ಯುವರ್ ಫಾಲ್ಟ್. ಓಕೆನಾ? ನಾಟ್ ಓಕೆ. ನಾನ್ ನಿಮ್ ಕಷ್ಟಕ್ಕೆ ಸಹಾಯ ಮಾಡಿದೀನಿ ಗುರು. ಯಾವಾಗ ಮಾಡಿದೀಯ? ನೀನ್ ನನಗೇನ್ ಮಾಡಿದ್ಯಾ? ನಿನ್ನ ಪ್ರೀತಿ ಮಾಡಿದೀನಿ, ನಿನ್ ಜೊತೆ ರೀಲ್ಸ್ ಮಾಡಿದೀನಿ, ಪ್ರಾಮಾಣಿಕವಾಗಿದ್ದೀನಿ. ಪಲ್ಸರ್ ಮುತ್ತು ಅಂದ್ರೆ ಪ್ರಾಮಾಣಿಕತೆ, ಪ್ರಾಮಾಣಿಕತೆ ಅಂದ್ರೆ ಪಲ್ಸರ್ ಮುತ್ತು. ಹೇ ರಾಜ, ಕೊಡೋ ಏನಾದ್ರು ಕಾಸು. ಒಳ್ಳೆ ಆಶೀರ್ವಾದ ಮಾಡ್ತೀನಿ, ಕೊಡು. ಅಕ್ಕ, ಆಶೀರ್ವಾದ ಆದ್ರೂ ಮಾಡ್ಬಿಟ್ಟು ಅಕ್ಕ. ಏನ್ ಆಶೀರ್ವಾದ ಬೇಕು ರಾಜ ನಿನ್ಗೆ? 500 ರೂಪಾಯಿ ನೋಟ್ ಇರುವಂತದ್ದು 500 ಕಂತೆ ಬೇಕು ಕಣಕ. ಮನೆಯವ್ರ ಇಷ್ಟಂತೆ ಒಂದು ಸರ್ಕಾರಿ ಕೆಲಸ ಬೇಕು ಕಣಕ. ಒಂದ್ ಫಾರ್ಚುನರ್ ಆಟೋಮೆಟಿಕ್ ಬೇಕು ಅಕ್ಕ. ಸ್ಟಾರ್ ರಾಕ್ಸ್ 5 ಡೋರ್ ಇರೋಂತದೇ ಬೇಕು ಕಣಕ. ಒಂದು ಲೆದರ್ ಕ್ರಿಕೆಟ್ ಕಿಟ್ ಬೇಕು ಕಣಕ. ಚಿನ್ನದ ಚೈನು ಬೇಕು, ಅದು 100 ಗ್ರಾಮ್ 2 ತೊಲೆದೇ ಆಗ್ಬೇಕು. 2 ಕೈಗೂ 8 ಉಂಗ್ರ ಚಿನ್ನದ್ದೇ ಆಗ್ಬೇಕು, ಅದು ದಪ್ತು ಪಳಪಳ ಅಂತ ಹೊಳಿತಿರ್ಬೇಕು. iPhone 16 Pro Max 1 ಟಿವಿದೇ ಆಗ್ಬೇಕು. ಅಣ್ಣ
ಒಂದ್ ರೌಂಡ್ ಕೊಡಿ ಅಣ್ಣ. ನಾಳೆ ಭಾನುವಾರ 30 ತಾರೀಕು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಕೊಡ್ಲಿ. ಹ್ಯಾಪಿ ಯುಗಾದಿ ಅಕ್ಕ. ಎಷ್ಟಕ್ಕ? ಕೈಯಲ್ಲಿ ₹1 ಕೂಡ ಇಲ್ಲ ಅಂದ್ರೆ ಮಾಡ್ಬೇಕಲ್ವಾ? ಓ ಇಲ್ಲೊಂದ್ ಹಂಗೆ ಐತೆ, ಬಾ ಹೋಗೋಣ. ಅಣ್ಣ ಹೇಳಿ ಅಮ್ಮ, ಏನ್ ಬೇಕಮ್ಮ? ಏನಣ್ಣ, ನಿಮ್ಗೆ ಸಾಲ ಕೊಟ್ರೆ ರಿಟರ್ನ್ ದುಡ್ಡು ಕೊಡಕ್ಕಾಗಲ್ವಾ? ಯಾರಮ್ಮ ನೀವು? ನೀವೇನ ಮಾಡ್ಬೇಕಾಗಿತ್ತು? ನಾನು ಹೇಳ್ತಮ್ಮ ಸಾಲ ಇಸ್ಕೊಂಡೆ. ಅಣ್ಣ ನಿಮ್ಗೆ ಗೊತ್ತಿಲ್ವಾ ಯಾಕಾಗ ಸಾಲ ಇಸ್ಕೊಂಡಿದೀರಾ ಅಂತ? ಹೌದು, ನಾನು ಯಾರು ಸಾಲ ಇಸ್ಕೊಂಡೆ? ಓ, ಪಕ್ಕದ ಮನೆ ಅಕ್ಕರ ತಾನೆ. ಹೌದು, ಅವ್ರಿಗೆ ಏನಾಗ್ಬೇಕು ನೀವು? ಏನಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ಅಮ್ಮನೇ ಅವರು ದುಡ್ಡಿಸ್ಕೊಂಡ್ ಬಾ ಅಂತ ನನ್ನ ಕಳ್ಸಿದ್ರೆ ಏನಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಹೌದಮ್ಮ, ಎಷ್ಟ್ ಕೊಡ್ಬೇಕು? ನನ್ ಗೊತ್ತಿಲ್ಲ, ಎಲ್ಲಮ್ಮ ನೀನು? ಅಷ್ಟೇ ಹೇಳೋದು. ಸರಿ ಬಿಡು, ₹2,000 ಕೇಳಣ್ಣ. ಹಾ ನಮ್ಮ ₹2,000 ಕೇಳಿದ್ರು. ತಗೊಳಮ್ಮ. ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್. ಏಯ್ ನೋಡ್ಕೊಂಡು ಇಲ್ಲಕ್ಕಾಗಲ್ವಾ? ಲೋಕಲ್ ಕಣ್ಣನ್ ಕಾಲಾಗಿಟ್ಕಂದೆ ಬೇವರ್ಸಿ. ಏಯ್, ಯಾರೋ ಅದು ಮೆಟ್ರೋ ಟ್ರ್ಯಾಕ್ ಮೇಲೆ ಅಷ್ಟೊಂದು ಹಂಸ ಹಾಕಿರೋದು. ಹಂಸಲ್ಲಿ ತೆಗೀರಿ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಗೊತ್ತಾಗಲ್ವಾ ನಿಮ್ಗೆ? ನೋಡಿ ಇವರೆಲ್ಲ ಮೇಲ್ ಬಿದ್ದು ಒದ್ದಾಡ್ಕೊಂಡು ಹೊಡೆದಾಡ್ತವ್ರೆ. ಯಾವ ರೂಟಲ್ಲಿ ಹೋಯ್ತವ್ರು ಇಷ್ಟೊಂದು ಹಂಸ ಹಾಕೋರಲ್ಲ? ಏನ್ ಪರ್ಫಾರ್ಮೆನ್ಸ್! ಇವನು ಅವಳ ಮೇಲೆ ಬೀಳೋದೇನ್ ಕೇಳ್ತೀರಾ, ಅವಳು ಇವನ್ ಮೇಲೆ ಬೀಳೋದೇನ್ ಕೇಳ್ತೀರಾ? ಮೆಟ್ರೋದಲ್ಲಿ ಇರೋರು ಯಾರು ತಟಕ್ ಬಿಟ್ಟಕಂತಿಲ್ಲ, ಇವ್ರಿಬ್ರು ಮಾತ್ರ ಜರ್ಕೊಡಿತಾವ್ರೆ. ನಮ್ಮ ಮನೆದವ್ರು ಮದನಟ್ಟಿಗೆ ನ್ಯಾಷನಲ್ ಬಸ್ ಅಲ್ಲಿ ನಾಗಮಂಗ್ಲಕ್ಕೆ ಹೋದಾಗ್ಲೂ ಇಷ್ಟೊಂದು ತಿಳ್ಕೊಂಡಿರ್ಲಿಲ್ಲ. ಮೆಟ್ರೋದಲ್ಲಿ ಹಿಂಗ್ ಒದ್ದಾಡ್ತವ್ರಲ್ಲ. ಸಾವಿರಕ್ಕೊಂದ್ ಕಂಟೆಂಟ್ ಹೊಡಿರಿ ಚಪ್ಪಾಳೆ. ಇದ್ಯಾರಿದು ಮುಕ್ಕುರಿತಾರೋ ಮುಖೇಶ್ ಅವರು? ಅಯ್ಯೋ ಪಾಪ, ಮೆಟ್ರೋದಲ್ಲಿ ಇಷ್ಟೊಂದು ದಿನ ರಶ್ ಆಗಿರೋದಕ್ಕೆ ಎಲ್ಲರೂ ಒತ್ಲಿಸ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಇವ್ನಿಗೆ ಹೇಲ್ ಬರೋ ಮುನ್ಸೂಚನೆ ಆಗಿ ಇಷ್ಟೊಂದು ಮುಕ್ಕುರಿತಾವನೆ. ಅದು ಮೆಟ್ರೋ ಕಂಡ್ರು ಅದು ಸುಗಮವಾಗಿ, ಸುರಕ್ಷಿತವಾಗಿ, ಸುಲಭವಾಗಿ ಹೋಗ್ಲಿ ಅಂತ ಅನ್ಬಿಟ್ಟು ಪ್ರಯಾಣಿಕರಿಗೆ ಮೇಲ್ಗಡೆ ಮಾಡೋರೆ. ನೀವು ಯಾವ್ದೋ ಘಾಟ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಿರೋ ಒಬ್ಬ ಮೇಲ್ ಬೀಳ್ತಾನೆ, ಒಬ್ಬ ಮುಕ್ಕುರಿತಾನೆ. ಎಷ್ಟೋ ಹೊರ ರಾಜ್ಯದಲ್ಲಿ ಮೆಟ್ರೋ ಇಲ್ಲ ಅಂತ ಪರದಾಡ್ತವ್ರೆ. ನೀವು ಕೊಟ್ಟಿರೋ ಫೆಸಿಲಿಟೀಸ್ ನ ಇಷ್ಟೊಂದು ಅಜೀಬಾಗಿ ಉಪಯೋಗಿಸ್ತಾ ಇದ್ದೀರಾ. ನಾನು ಅದೇ ಅನ್ಕೋತಿದ್ದೆ. ರೋಡ್ ಜನ ಇಂಜಿನಿಯರ್ಸ್, ಮನೆಗೊಬ್ಬೊಬ್ರು ಮೋಟರ್ ಬ್ಲಾಗರ್ಸ್, ತಲೆಗೆ 2 ಬೈಕು, ಹೆಣ್ಮಕ್ಳು ಉಚಿತವಾಗಿ ಓಡಾಡಕ್ BMTC ಬಸ್ಸು, ಇದಕ್ಕಿಂತ ಇನ್ನೇನ್ ಬೇಕು ಸ್ವರ್ಗಕ್ಕೆ? ಕಿಚ್ಚು ಅತ್ಯಂತ ಸರ್ವಜ್ಞ. ಎಲ್ಲ ಸುಖಮವಾಗಿರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಯಾಕೆ ಮೆಟ್ರೋನ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ಬಿಟ್ರಲ್ಲ? ತಲೆ ಹುಳ ಬಿಡ್ಕೊಂಡು 5 ದಿವಸದಿಂದ ಸೈಕಾದ ಗೊತ್ತಾಯ್ತು ಇಂತ ನನ್ನ ಮಕ್ಳು ತುಂಬ್ಕೊಂಡಿದ್ದೀರಾ ಅಂತ. ಹಿಂಗಾದ್ರೆ ಮೆಟ್ರೋಗೂ ರೇಟ್ ಜಾಸ್ತಿ ಮಾಡ್ತಾರೆ, ಓರಿಯನ್ ಮಾಲ್ಗೂ ಎಂಟ್ರಿ ಫೀಸ್ ಮಾಡ್ತಾರೆ.